ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಟ್ಟಂತ ರೆಡಿ ಆಗುವ ಎಲ್ರಿಗೂ ಇಷ್ಟ ಆಗುವಂತಹ ಅವಲಕ್ಕಿಯಲ್ಲಿ ಮಾಡ್ಬೋದಂಥ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಬೌಲ್ನಷ್ಟು ಪೇಪರ್ ಅವಲಕ್ಕಿನ ತಗೊಂಡು ಅದನ್ನು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀರನ್ನ ತೆಗೆದುಬಿಡೋಣ. ಈ ಪೇಪರ್ ಅವಲಕ್ಕಿನ ತೊಳಿತಾನೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಸೊ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಹದದಲ್ಲಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಸಣ್ಣಗೆ ಹಚ್ಕೊಂಡಿರೋಂಥ ಅರ್ಧ ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ. 1 ಬೌಲ್ನಷ್ಟು ನಾವು ಅವಲಕ್ಕಿನ ತೊಗೊಂಡಿದ್ರೆ 3/4 ಭಾಗದಷ್ಟು ನಾವು ಕಡಲೆ ಹಿಟ್ಟನ್ನ ತೊಗೋಬೇಕು. ಇವೆಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು. ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬಾರ್ದು, ಹಾಗೆ ಗಟ್ಟಿಯಾಗಿ ಬರುತ್ತೆ. ಚಪಾತಿ ಹಿಟ್ಟು ಅದಕ್ಕಿರುತ್ತೆ, ಆ ಥರ ಕಲಿಸ್ಕೊತಾ ಹೋಗಬೇಕು. ಇದು ಸ್ವಲ್ಪ ಕೈಗೆ ಅಂಟಿಸ್ದಾಗತ್ತೆ, ಅದರಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿನ ನೀವು ತುಂಬ ಬೇಗನೆ ಮಾಡ್ಕೊಬೋದು. 10ರಿಂದ 15 ನಿಮಿಷ ಅಷ್ಟೇ ಸಾಕು, ಈ ರೆಸಿಪಿ ರೆಡಿಯಾಗಿಬಿಡತ್ತೆ. ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ಹದದಲ್ಲಿರಬೇಕಿದು. ಇದು ಸ್ವಲ್ಪ ಹಣ್ಸುತ್ತೆ, ಅದರಿಂದ 2 ಕೈಗೂ ಎಣ್ಣೆ ಹಾಕ್ಕೊಂಡು ಆಮೇಲೆ ನಮಗೆ ಯಾವ ಶೇಪ್ ಬೇಕಾ ಶೇಪು ಮಾಡ್ಕೊಬೋದು. ನಾನಿಲ್ಲಿ ಸಿಲಿಂಡರ್ ಶೇಪ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಅವಲಕ್ಕಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ತುಂಬ ರುಚಿಯಾಗಿರುತ್ತೆ. ಎಲ್ಲವನ್ನ ಈ ಶೇಪ್ನಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಾದಿರೋಂಥ ಎಣ್ಣೆಗೆ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಹೋಗಬೇಕು. ಜಾಸ್ತಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಮೇಲುಗಡೆ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ, ಒಳಗಡೆ ಬೇಯೋದೇ ಇಲ್ಲ, ಹಸಿ ಹಸಿಯಾಗೇ ಇರುತ್ತೆ. ಅದರಿಂದ ಮೀಡಿಯಮ್ ಆಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ನಿಧಾನವಾಗಿ ಬೇಯಿಸ್ಕೊತಾ ಹೋಗಬೇಕು. ನೋಡಿ, ಈಗ ಬೇಯಿಸ್ಕೊತಾ ಹೋದರೆ ಒಳಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಕರೆದಿರೋದ್ರಿಂದ ಒಳಗಡೆ ಮತ್ತು ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಇದು ಇನ್ನೊಂದು ರೌಂಡ್ ಕೂಡ ಬೇಯಿಸ್ಕೊಂಡು ತೊಗೊತಾ ಇರೋದು. ಇದು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೋಡಿ, 1 ಬೌಲ್ ಅವಲಕ್ಕಿನಲ್ಲಿ ಇಷ್ಟೇ ಆಗೋದು. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಮೆಜರ್ಮೆಂಟ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.